ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮುಂಗಾರಿನ ಆರ್ಭಟ ಜೋರಾಗ್ತಾ ಇದೆ. ಇವತ್ತು ದಕ್ಷಿಣ ಕನ್ನಡದ ಆ ಭಾಗದ ಎಲ್ಲ ಸ್ಕೂಲ್ ಮತ್ತು ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಅಂಗನವಾಡಿಯಿಂದ ಹಿಡಿದು PUC ತನಕ ರಜೆ ಘೋಷಣೆ ಮಾಡಿದ್ದಾರೆ. ಅದು ಸರ್ಕಾರಿ ಶಾಲೆ ಆಗಿರ್ಬೋದು, ಅನುದಾನಿತ ಶಾಲೆ, ಖಾಸಗಿ ಶಾಲಾ ಕಾಲೇಜ್ ಎಲ್ಲವಕ್ಕೂ ಕೂಡ ರಜೆ ಘೋಷಣೆ ಮಾಡಿದ್ದಾರೆ. ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಮುಲೈ ಮುಗಿಲನ ಆದೇಶವನ್ನು ಹೊರಡಿಸಿದ್ದು ರೆಡ್ ಅಲರ್ಟ್ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಅಂದರೆ ವಿಪರೀತ ಮಳೆ ಆಗುತ್ತೆ ಅಂತ. ವಿಪರೀತ ಮಳೆ ಆಗೋ ಹಿನ್ನೆಲೆಯಲ್ಲಿ ರಿಸ್ಕ್ ಬೇಡ ಅಂದ್ಕೊಂಡು ಅಲ್ಲಿನ DC ಕೂಡ ಅಂಗನವಾಡಿ ಮಕ್ಕಳಿಂದ ಹಿಡಿದು ಕಾಲೇಜು ಮಕ್ಕಳು ತನಕ ಕೂಡ ರಜೆ ಘೋಷಣೆಯನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಮುಂದುವರಿತಾ ಇದೆ. ಇನ್ನು ಹವಾಮಾನ ಇಲಾಖೆ ಕೂಡ ರೆಡ್ ಅಲರ್ಟ್ ಅಂದರೆ ವಿಪರೀತ ಮಳೆಯಾಗುತ್ತೆ ಈ ಭಾಗದಲ್ಲಿ ಅನ್ನೋ ಮುನ್ಸೂಚನೆಯನ್ನ ಕೊಟ್ಟಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಖಪಾಲ್ ನೀಡ್ತಾರೆ. ಸುಖಪಾಲ್, ಒಂದ್ ಕಡೆ ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ರಜೆ, ಮಗದೊಂದು ಕಡೆ ಹವಾಮಾನ ಇಲಾಖೆ ಕೊಟ್ಟಿರೋ ಮುನ್ಸೂಚನೆ ಏನು ಮತ್ತು ಮಳೆಯ ಅವಾಂತರ ಏನಿದೆ ಆ ಭಾಗದಲ್ಲಿ? ವಿದ್ಯಾ, ಇವತ್ತು ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಇದೆ. ಹಾಗಾಗಿ ಭಾರಿ ಮಳೆ ಆಗುತ್ತೆ ಅನ್ನುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಇವತ್ತು ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೊಟ್ಟಿರುವಂತದ್ದು. ಅಂಗನವಾಡಿಯಿಂದ ದ್ವಿತೀಯ PUCನವರೆಗಿನ ಸರ್ಕಾರಿ, ಅನುದಾನಿತ ಮತ್ತೆ ಖಾಸಗಿ ಶಾಲೆಯ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ. ಹಾಗಾಗಿ ಇವತ್ತು ಭಾರಿ ಮಳೆ ಆಗುತ್ತೆ, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗುತ್ತೆ ಅನ್ನುವಂತ ಮುನ್ಸೂಚನೆ ಇದೆ. ಕೆಲವೊಂದು ಕಡೆಗಳಲ್ಲಿ ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಗುಡ್ಡ ಕುಸಿತ ಸೇರಿದಂತೆ ಹಲವಾರು ಅವಾಂತರಗಳು ನಡೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಜಿಲ್ಲಾಡಳಿತ ಪ್ರಮುಖವಾಗಿ ಶಾಲಾ ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆ ರಜೆಯನ್ನ ಘೋಷಿಸಿರುವಂತದ್ದು. ಇದರ ಜೊತೆಗೆ ಇವತ್ತು ಹೆಚ್ಚಿನ ಮಳೆ ಆಗುತ್ತೆ ಅನ್ನುವಂತ ಒಂದು ಆತಂಕ ಇದೆ. ಹಾಗಾಗಿ ನದಿ ತೀರಗಳಿಗೆ ಜನರು ಯಾರು ಹೋಗಬಾರ್ದು, ಜೊತೆಗೆ ಸಮುದ್ರ ತೀರದಲ್ಲೂ ಯಾರು ಹೋಗಬಾರ್ದು, ಜೊತೆಗೆ ಮೀನುಗಾರರು ಮೀನುಗಾರಿಕೆಗೆ, ನಾಡದೋಣಿ ಮೀನುಗಾರಿಕೆಗೂ ತೆರಳಬಾರ್ದು ಅನ್ನುವಂತ ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿದೆ. ಹಾಗಾಗಿ ಇವತ್ತು ಬೆಳಗಿನಿಂದಲೇ ಮೋಡ ಕವಿದ ವಾತಾವರಣ ಇದೆ ಇಡೀ ಜಿಲ್ಲಾದ್ಯಂತ. ಹಾಗಾಗಿ ಮತ್ತೆ ಮಳೆ ಆಗುವಂತ ಮುನ್ಸೂಚನೆ ಇರೋದ್ರಿಂದ ಭಾರಿ ಮಳೆ ಆಗುವಂತ ಸಾಧ್ಯತೆನೇ ಇದೆ. ವಿದ್ಯಾ, ವೆಲ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಇನ್ನು ಇದೇ ಮಳೆಯ ಅಬ್ಬರಕ್ಕೆ ಮಂಗಳೂರಿನ ಹೈವೇಗೆ ಮಿನಿ ಜಲಪಾತಗಳೇ ಡೇಂಜರ್ ಆಗಿ ಪರಿಣಮಿಸ್ತಾ ಇದೆ. ಹೆದ್ದಾರಿ ಬದಿಯಲ್ಲೇ ಇದೀಗ ಕೃತಕ ಜಲಪಾತಗಳು ಸೃಷ್ಟಿಯಾಗಿ ಭಾರಿ ಅಪಾಯವನ್ನು ಸೃಷ್ಟಿ ಮಾಡ್ತಾ ಇದೆ. ಮಂಗಳೂರು ಸೋಲಾಪುರ ಹೈವೇ 169ರ ಕೆತ್ತಿಕಲ್ ಬಳಿ ಆತಂಕವೋ ಆತಂಕ. ಗುಡ್ಡದ ತುದಿ ಭಾಗದಿಂದ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಮಿನಿ ಜಲಪಾತದ ಮಾದರಿಯಲ್ಲಿ ಹೆದ್ದಾರಿಗೆ ತಾಕ್ಕೊಂಡೇ ನೀರು ಹರಿತಾ ಇದೆ. ಹೆದ್ದಾರಿ ಬದಿಯ ಗುಡ್ಡದ ಹಲವು ಭಾಗದಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದು ಕೃತಕ ಜಲಪಾತಗಳಿಂದ ಮತ್ತಷ್ಟು ಗುಡ್ಡ ಕುಸಿಯುವಂತಹ ಆತಂಕ ಇದೆ. ಮಳೆ ನೀರು ಬಂದಾಗ ಸಹಜವಾಗಿ ಅದು ನೀರು ಹರ್ಕೊಂಡು ಹೋಗ್ಲಿಕ್ಕೆ ಈ ರೀತಿಯ ಕೃತಕ ಜಲಪಾತಗಳನ್ನು ಸೃಷ್ಟಿ ಮಾಡ್ಕೊಳ್ಳುತ್ತೆ, ನೀರು ಜಾಗವನ್ನು ರೆಡಿ ಮಾಡ್ಕೊಳ್ಳುತ್ತೆ. ಬಟ್ ಇದು ಹೈವೇ ಮೇಲೆ ಹೋಗ್ತಾ ಇರೋದ್ರಿಂದ ವೆಹಿಕಲ್ಸ್ಗಳು ಮೂವ್ ಆಗ್ಲಿಕ್ಕೂ ಕೂಡ ಆತಂಕ. ಎಲ್ಲಿ ಸ್ಕಿಡ್ ಆಗುತ್ತೆ ಅಂತಲೋ ಮತ್ತೊಂದೋ ಮಗದೊಂದೋ ಗಮನಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ಜಾಗ ಸಾಧ್ಯ ಆಗುತ್ತೋ ಎಲ್ಲ ಕಡೆ ಕೃತಕ ಜಲಪಾತಗಳನ್ನು ಸೃಷ್ಟಿ ಮಾಡಿಕೊಂಡಿದೆ ಮಳೆ ನೀರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಕಡಿಮೆ ಇದ್ದರೂ ಮಳೆಯ ಅವಾಂತರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಲ್ಲಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಈಗ ಜಿಲ್ಲೆಯ ಜನರನ್ನು ಆತಂಕಕ್ಕೀಡು ಮಾಡಿದೆ. ಸಾಕಷ್ಟು ಗುಡ್ಡ ಕುಸಿತ ಆಗುವಂಥ ಪ್ರದೇಶಗಳನ್ನು ಜಿಲ್ಲಾಡಳಿತ ಈಗಾಗಲೇ ಗುರುತಿಸಿಕೊಂಡಿದೆ, ಜೊತೆಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದೆ. ಅದರಲ್ಲೂ ಪ್ರಮುಖವಾಗಿ ಮಂಗಳೂರಿನ ನಗರದಲ್ಲಿರುವಂಥ ವಾಮಂಜೂರಿನ ಕೆತ್ತಿಕಲ್ ಬಳಿ ನಾವಿರುವಂಥದ್ದು. ಇಲ್ಲಿ ಗುಡ್ಡ ಕುಸಿತಕ್ಕೆ ಇರುವಂಥ ಕಾರಣಗಳೇನನ್ನುವುದನ್ನು ನಾವು ಗಮನಿಸುವುದಿದ್ರೆ ಈ ಭಾಗದಲ್ಲಿ ನಿರಂತರವಾಗಿ ಗುಡ್ಡ ಕುಸಿತ ಭಾಳಷ್ಟು ವರ್ಷಗಳ ಹಿಂದಿನಿಂದಲೂ ಆಗ್ತಾ ಇದೆ. ಆದರೆ ಇಲ್ಲಿ ನಾವು ಹರಿತಾ ಇರುವಂಥ ಒಂದು ನೀರನ್ನು ಗಮನಿಸುವುದಾದರೆ ಇದು ಮಾಮೂಲಿಯಾಗಿ ಚಾರ್ಮಾಡಿ ಅಥವಾ ಇತರೆ ಘಾಟಿ ಪ್ರದೇಶಗಳಲ್ಲಿ ನಿರಂತರವಾಗಿ ಈ ರೀತಿಯಾದಂಥ ಜಲಪಾತಗಳು ಇರುವಂಥದ್ದು ಮಾಮೂಲಿ. ಆದರೆ ಇಲ್ಲಿ ಕೃತಕವಾಗಿರುವಂಥ ಇದೊಂದು ಜಲಪಾತ. ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಮೇಲಿನ ಗುಡ್ಡ ಭಾಗದಲ್ಲಿ ನೀರು ಸಂಗ್ರಹ ಆಗುತ್ತೆ. ಆ ನೀರು ನೇರವಾಗಿ ಇದೇ ದಾರಿ ಮೂಲಕವಾಗಿ ಕೆಳಗೆ ಹರಿದು ಹೋಗ್ತಾ ಇರುವಂಥದ್ದು. ಹಾಗಾಗಿಯೇ ನೀರು ಸಂಪೂರ್ಣವಾಗಿ ನಿರಂತರವಾಗಿ ಹರಿಯುತ್ತಿರುವಂಥ ಹಿನ್ನೆಲೆಯಲ್ಲಿ ಮಣ್ಣು ತೀರಾ ಸಡಿಲಗೊಳ್ಳುತ್ತೆ. ಸಡಿಲಗೊಂಡಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಮಣ್ಣು ಕುಸಿತ ಆಗುವುದನ್ನು ನಾವು ಗಮನಿಸ್ಬೋದು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಏನು ಕಾಣಲಿಕ್ಕೆ ಸಿಗುವಂಥ ಗುಡ್ಡ ಇದೆ, ಇದು ನಿರಂತರವಾಗಿ ಪ್ರತಿ ವರ್ಷ ಒಂದೊಂದೇ ಸಂದರ್ಭದಲ್ಲಿ ಕುಸಿದು ಬಿದ್ದಿರುವಂಥ ದೊಡ್ಡ ಪ್ರಮಾಣದ ಗುಡ್ಡ ಕುಸಿತ ಇದು. ನೀವು ಗಮನಿಸ್ಬೋದು ಎಲ್ಲ ಭಾಗದಲ್ಲಿ ಸಣ್ಣ ಸಣ್ಣ ಒಂದು ಹೋಲ್ ಇದ್ರೂ ಅಲ್ಲೂ ನೀರು ಬರುವಂಥದ್ದನ್ನು ನಾವು ಗಮನಿಸ್ಬೋದು. ಹಾಗಾಗಿ
ಮೇಲ್ಭಾಗದಲ್ಲಿ ಶೇಖರಣೆ ಆಗಿರುವಂಥ ಒಸರಿನ ನೀರೇನಿದೆ ಇದು ನಿರಂತರವಾಗಿ ಹರಿತಾ ಇರುತ್ತೆ. ಮಳೆ ನಿಂತರೂ ಅದರ ನಂತರವೂ ಸುಮಾರು ತಿಂಗಳುಗಳ ಕಾಲ ನಿರಂತರವಾಗಿ ಇದೇ ರೀತಿ ನೀರು ಹರಿತಾ ಬರುತ್ತೆ. ಹಾಗಾಗಿ ಆ ಮೇಲ್ಭಾಗದಲ್ಲಿರುವಂಥ ಮಣ್ಣು ಎಲ್ಲ ಸಡಿಲಗೊಂಡು ಕೆಳಗಿನ ಭಾಗಕ್ಕೆ ಬೀಳುತ್ತೆ. ಇದು ಮಂಗಳೂರು ಮತ್ತು ಸೋಲಾಪುರವನ್ನು ಸಂಪರ್ಕಿಸುವಂಥ ರಾಷ್ಟ್ರೀಯ ಹೆದ್ದಾರಿ. ಈಗಾಗಲೇ ಚತುಷ್ಪಥ ಕಾಮಗಾರಿಯೂ ಆಗ್ತಾ ಇದೆ. ಹಾಗಾಗಿ ಈ ಭಾಗದಲ್ಲಿ ಹೆಚ್ಚಿನ ವಾಹನಗಳ ಸಂಚಾರ ಆಗುತ್ತೆ. ಜೊತೆಗೆ ಚತುಷ್ಪಥ ಕಾಮಗಾರಿಗಾಗಿ ಸಾಕಷ್ಟು ಕಡೆಗಳಲ್ಲಿ ಮಣ್ಣನ್ನು ಅಗೆಯಲಾಗಿದೆ. ಹಾಗಾಗಿ ಆ ಸಂದರ್ಭದಲ್ಲೂ ಉಂಟಾದಂಥ ಕುಸಿತ, ಜೊತೆಗೆ ನೀರು ಈ ರೀತಿ ನಿರಂತರವಾಗಿ ಬೀಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದರಿಂದಲೂ ಕುಸಿತ ಆಗುವಂಥ ಭೀತಿ ಎದುರಾಗಿದೆ. ಪ್ರತಿದಿನವೂ ಒಂದೊಂದು ಭಾಗದಲ್ಲಿ ಈ ಪರಿಸರದಲ್ಲಿ ಕುಸಿತ ಇರುವಂಥದ್ದು. ಹಾಗಾಗಿ ನಿರಂತರವಾಗಿ ಈ ರೀತಿಯಾದಂಥ ನೀರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಮಣ್ಣು ಕುಸಿಲಿಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂಥದ್ದು. ಹಾಗಾಗಿ ಇದನ್ನು ಯಾವುದೇ ರೀತಿಯಾಗಿ ತಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀರು ನಿರಂತರವಾಗಿ ಹರಿದು ಬರ್ತಾ ಇದೆ, ಜೊತೆಗೆ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಭಾಗದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆ ಇರುವಂಥದ್ದು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 18 ಭಾಗಗಳಲ್ಲಿ ಹೈ ರಿಸ್ಕ್ ಏರಿಯಾವನ್ನು ಗುರುತಿಸಲಾಗಿದೆ. ಅದರಲ್ಲಿ ಇದು ಒಂದು ಹೈ ರಿಸ್ಕ್ ಏರಿಯಾ ಆಗಿರೋದ್ರಿಂದ ಈ ಭಾಗದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಒಂದು ಮೇಲ್ಭಾಗದಲ್ಲಿರುವ ಜನರು ಮತ್ತು ಕೆಳಭಾಗದಲ್ಲಿರುವ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿರುವಂಥದ್ದು. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.